ಸೋಮರಪೇಟೆ ತಾಲೂಕಿನ ಗ್ರಾಮೀಣ ಭಾಗದ ಕೆಲವು ರೈತರ ಪೈಸಾರಿ ಕೃಷಿ ಭೂಮಿಯ ಎಂಸಿಯಲ್ಲಿ ಸಿ&ಡಿ ಅಂತ ದಾಖಲಾಗ್ತಾ ಇದ್ದು, ಕೃಷಿಕರು ಆತಂಕಗೊಂಡಿದ್ದಾರೆ ಎಂದು ರೈತ ಹೋರಾಟ ಸಮಿತಿ ಅಧ್ಯಕ್ಷ ಕೆಬಿ ಸುರೇಶ್ ಆತಂಕ ವ್ಯಕ್ತಪಡಿಸಿದ್ದಾರೆ. ಮ್ಯೂಟೇಷನ್ ಕಾಪಿಯಲ್ಲಿ ಪೈಸಾರಿ ಜಾಗ ಸಿ&ಡಿ ಅಂತ ಪರಿವರ್ತನೆಯಾದರೆ ಕೃಷಿಕರು ಯಾವುದೇ ಭೂಮಿ ದಾಖಲಾತಿಯಿಂದ ಪಡೆಯಲು ಸಾಧ್ಯವಿಲ್ಲ. ಇದರಿಂದ ಕೃಷಿಕರು ಆತಂಕಗೊಂಡಿದ್ದಾರೆ ಎಂದು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ಸೋಮರಪೇಟೆ ತಾಲೂಕಿನ ನೇಗಳ್ಳೆ ಗ್ರಾಮದ ಸರ್ವೆ ನಂಬರ್ 235, 225/2ರಲ್ಲಿ 110 ಎಕರೆ ಜಾಗವೊಂದ ಸಿ&ಡಿ ಭೂಮಿ ಅಂತ ಅರಣ್ಯ ಇಲಾಖೆಯವರು ಮೇಲಾಧಿಕಾರಿಗಳಿಗೆ ವರದಿ ನೀಡಿರುವ ಬಗ್ಗೆ ಮಾಹಿತಿ ಇದ್ದು, ಕೃಷಿಕರಿಗೆ ಯಾವುದೇ ಮಾಹಿತಿ ನೀಡದೆ, ಕೃಷಿಕರ ಅಹವಾಲು ಸ್ವೀಕರಿಸದೆ ಏಕಾಏಕಿ ಸಿ&ಡಿ ಭೂಮಿ ಅಂತ ಗುರುತು ಮಾಡಿರುವುದು ನಿಯಮ ಬಾಹಿರವಾಗಿದೆ ಎಂದರು. ರಿಸರ್ವ್ ಫಾರೆಸ್ಟ್ ಮಾಡಬೇಕಾದ್ರೆ ಅದಕ್ಕೊಂದು ಕ್ರಮ ಇದೆ. ಸೆಕ್ಷನ್ 4 ನೋಟಿಫಿಕೇಶನ್ ಆಗಬೇಕು, ಎನ್ಕ್ವೈರಿ ಆಗಬೇಕು, ಸ್ಪಾಟ್ ಇನ್ಸ್ಪೆಕ್ಷನ್ ಆಗಬೇಕು, ಸರ್ವೆ ಆಗಬೇಕು. ಈ ಪ್ರೊಸೀಜರ್ ಆಗಿ ಸೆಕ್ಷನ್ 17 ಫೈನಲ್ ಆದ ನಂತರ ಯಾವುದೇ ಪೈಸೇರಿ ಜಾಗನ ಅರಣ್ಯ ಅಂತ ಹಸ್ತಾಂತರ ಮಾಡಬಹುದು. ಇದು ಯಾವ ಪ್ರೊಸೀಜರ್ ಆಗಿರೋದು ಗೊತ್ತಿಲ್ಲ. ಯಾರು ಅಲ್ಲಿ ಉಳುಮೆ ಮಾಡ್ತಾ ಇದ್ದಾರೆ, 90ನೇ ಇಸ್ವಿಗಿಂತ ಹಿಂದೆಯಿಂದ ಏನು ರೈತರಲ್ಲಿ ಉಳುಮೆ ಮಾಡ್ತಾ ಇದ್ದಾರೆ ಅದನ್ನು ಕುಲಂಕುಷವಾಗಿ ಸ್ಪಾಟಿಗೆ ಹೋಗಿ ನೋಡಬೇಕು. ಬಟ್ ಇಲ್ಲಿವರೆಗೆ ಯಾವುದು ಮಾಡಿಲ್ಲ. ಯಾರು ಅಲ್ಲಿ ಉಳುಮೆ ಮಾಡ್ತಾ ಇದ್ದಾರೆ ಅವ್ರಿಗೆ ಯಾರಿಗೂ ನೋಟಿಸ್ ಮಾಡಿಲ್ಲ. ಯಾವುದೂ ಮಾಡ್ದಲೆ ಏಕಾಏಕಿ ಇದನ್ನು ರಿಸರ್ವ್ ಫಾರೆಸ್ಟ್ ಅಂತ ಹೇಗೆ ಮಾಡಕ್ ಸಾಧ್ಯ? ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಇರ್ಬೋದು, ಅರಣ್ಯ ನಮ್ಮ ಕಂದಾಯ ಇಲಾಖೆ ಇರ್ಬೋದು, ಮತ್ತೆ ನಮ್ಮ PDO ಡೆವಲಪ್ಮೆಂಟ್ ಆಫೀಸರ್ ಪಂಚಾಯತ್ ಸೇರಿ ಜಂಟಿ ಸರ್ವೆ ಮಾಡಿ ನಮಗೆ ವರದಿ ಒಪ್ಪಿಸಿದ್ದಾರೆ. ಆದರೆ ನೇಗಳ್ಳೆ ಗ್ರಾಮಕ್ಕೆ ಇವರು ಜಿಪ್ ತಗೊಂಡು ಹೋಗ್ತಾರೆ, ಇವರೇ ಸರ್ವೆ ಮಾಡೋದು ದೂರದಲ್ಲಿ. ಅವರು ಏನು ಆದೇಶ ಇದೆ, ದಯವಿಟ್ಟು ನಮ್ಮ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರಿಗೆ ಹೇಳೋದೇನು, ಅರಣ್ಯಾಧಿಕಾರಿಗಳಿಗೆ ನೀವು ಏನು ಕೂಲಂಕುಷವಾಗಿ ನಿಮಗೆ ಬಂದಿರೋಂಥ ಮಾಹಿತಿ ಏನು ಕೊಟ್ಟಿದ್ದಾರೆ, ರೇಣುಕಾಂಬ ಅವ್ರು ಏನು ಕೊಟ್ಟಿದ್ದಾರೆ ಅದನ್ನ ದಯವಿಟ್ಟು ಕ್ಲೀನಾಗಿ ಅದನ್ನ ಪರಿಶೀಲನೆ ಮಾಡಿ ಅದನ್ನು ಓದಿ ಅದ್ರ ಪ್ರಕಾರ ಆದೇಶ ಮಾಡಬೇಕು ಅಂತ ನಾವು ಈ ಒಂದು ಮಾಧ್ಯಮ ಮುಖಾಂತರ ಒಂದು ಅವರಿಗೆ ತಿಳುವಳಿಕೆಯನ್ನ ಹೇಳ್ತೀವಿ. ವಿಧಾನಸಭೆಯಲ್ಲಿ ಶಾಸಕರು ಇದ್ರ ಬಗ್ಗೆ ವಿಚಾರ ಇದ್ದಾಗ ಉಳಿದು ಯಾವ ಶಾಸಕರು ಮಾತಾಡಲ್ಲ. ವಿರೋಧ ಪಕ್ಷರು ಇರ್ಬೋದು, ಆಡಳಿತ ಪಕ್ಷ ಇರ್ಬೋದು, ಮಲೆನಾಡು ಭಾಗ ಶಾಸಕರು ಅವ್ರು ಯಾರು ಜೀವ ಇರುವ ಏನೋ ಗೊತ್ತಿಲ್ಲ, ಯಾರು ಮಾತಾಡಲ್ಲ. ಏನೋ ನಮ್ಮ ಶಾಸಕರು ಸ್ವಲ್ಪ ಅದ್ರ ಬಗ್ಗೆ ಚಕ್ರ ಇರ್ತಾರೆ, ಅವ್ರಿಗೆ ಅದು ಅವಕಾಶ ಸಿಗ್ತಾ ಇಲ್ಲ. ಬೇರೆ ವಿರೋಧ ಪಕ್ಷರು ಅವ್ರೇನು ಸತ್ತೋಗಾರ ಗೊತ್ತಿಲ್ಲ, ಅವರು ಮಾತಾಡ್ಬೋದಿಲ್ಲ. ಅವ್ರು ಯಾರು ರೈತರ ಪರ ಇಲ್ಲ ಅಂತ ನಮಗೆ ಅನ್ಸ್ಕೋಬೇಕು. ಯಾವ ಪಕ್ಷದವರು ಇಲ್ಲ. ನಾವು ಮುಖ್ಯಮಂತ್ರಿ ಭರವಸೆ ಕೊಟ್ಟರೆ ಮೊನ್ನೆ 10 ದಿವಸ ಟೈಮ್ ಕೊಡಿ, ಒಂದು ಕಮಿಟಿ ಮಾಡ್ತೀನಿ, ಸಮಿತಿ ಮಾಡ್ತೀನಿ ಅಂತ ಹೇಳ್ಕೊಂಡು ಅವರು ಮುಖ್ಯಮಂತ್ರಿಗಳಿಗೆ ಅದಕ್ಕೆ ಏನು ಆನ್ಸರ್ ಇಲ್ಲ. 10 ದಿವಸ ಆಗಿ 15 ದಿವಸ ಆಗಿತ್ತು. ನಾನು ನಿಮ್ಮ ಮುಖಾಂತರ ಹೇಳೋದಷ್ಟೇ, ಮಲೆನಾಡು ಭಾಗ ಶಾಸಕರು ಇರ್ಬೋದು ಮತ್ತು ವಿರೋಧ ಪಕ್ಷರು ಇರ್ಬೋದು, ದಯವಿಟ್ಟು ಅದನ್ನ ರೈತರ ಪರ ನೀವು ಚಕ್ಕರ ಎತ್ತಿ ವಿಧಾನಸಭೆಯಲ್ಲಿ ಮಾತಾಡಿ. ನೀವು ಬಾಯಿಗೂ ಮಾತಾಡೋಕ್ಕೆ ಜನ ಆಯ್ಕೆ ಮಾಡಿ ಕಳಿಸಿರೋದು ಯಾಕೆ? ವಿಧಾನಸಭೆಯಲ್ಲಿ ಮೋಜು ಮಸ್ತಿ ಮಾಡಿ ಸಂಬಳ ತಂದು ಪೂರ ಕಳಿಸಿರೋದಲ್ಲ. ರೈತರ ಸಮಸ್ಯೆನ ನೀವು ಬಗೆಹರಿಸಬೇಕು. ಅದಕ್ಕಾಗಿ ನಾವೆಲ್ಲ ನಿಮ್ಗೆ ಓಟ್ ಕೊಟ್ಟು ಗೆಲ್ಸಿರೋದು. ಸಮಿತಿ ಸಂಚಾಲಕ ಬಿಜೆ ದೀಪಕ್, ರಾಜ್ಯ ರೈತ ಸಂಘದ ತಾಲೂಕು ಅಧ್ಯಕ್ಷ ಕೆಎಂ ದಿನೇಶ್, ಸಮಿತಿ ಸಂಚಾಲಕ ಬಿಎಂ ಸುರೇಶ್, ಪದಾಧಿಕಾರಿ ಎಸ್ಎಂ ಡಿ ಸಿಲ್ವಾ ಈ ಸಂದರ್ಭ ಹಾಜರಿದ್ದರು.